ಮನೋರಂಜನ್ ಮನೆಗೆ ಇಂಟೆಲಿಜೆನ್ಸ್ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿರುವಂತದ್ದು. ರಾಜ್ಯ ಹಾಗೂ ಕೇಂದ್ರ ಗುಪ್ತಚರ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಮೈಸೂರಿನ ವಿಜಯನಗರದ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತದೆ. ನೋಡಿ, ಇವರಿಂದ ಪಾಪ ಅವ್ರ ತಂದೆ ತಾಯಿ ತಲೆ ತಗ್ಗಿಸುವಂತ ಪ್ರಕರಣ ಆಗಿರುವಂತ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಕುಗ್ಗೋಗ್ಬಿಟ್ಟಿದ್ದಾರೆ. ಮನೆಯಿಂದ ಹೊರಗಡೆ ಬಂದು ಮುಖವನ್ನ ತೋರಿಸಲಿಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಬೆಳಗ್ಗೆ ಅಷ್ಟೇ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ರಾಜ್ಯ ಗುಪ್ತಚರ ಪೊಲೀಸರು ಈಗ ಆಲ್ರೆಡಿ ಇದರ ಬಗ್ಗೆ ತನಿಖೆಯನ್ನು ಆರಂಭಿಸಿದ್ದಾರೆ ಅಂತ. ಇನ್ನು ರಾಜ್ಯ ಹಾಗೂ ಕೇಂದ್ರ ಗುಪ್ತಚರ ಪೊಲೀಸರು ಕೂಡ ಜೊತೆ ಸೇರ್ಕೊಂಡು ಅಲ್ಲಿ ತನಿಖೆಯನ್ನು ಮಾಡಲಾಗ್ತದೆ. ಮೈಸೂರಿನ ವಿಜಯನಗರದ ಮನೆಯಲ್ಲಿ ಪರಿಶೀಲನೆ ಮಾಡಲಾಗ್ತದೆ. ಮನೋರಂಜನ್ ಕುಟುಂಬಸ್ಥರ ವಿಚಾರಣೆ ಮಾಡ್ತಾ ಇದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮನೆಯಲ್ಲಿ ತಪಾಸಣೆ ಕೂಡ ಮಾಡಲಾಗಿರುವಂಥದ್ದು. ಮನೋರಂಜನ್ ರೂಮ್ನಲ್ಲಿ ಇಂಚಿಂಚು ಪರಿಶೀಲನೆ ಮಾಡಲಾಗ್ತದೆ. ಕೇಂದ್ರ ಗುಪ್ತಚರ ಇಲಾಖೆ ಮೈಸೂರು ವಿಭಾಗದ ಉಪನಿರ್ದೇಶಕ ಪ್ರವೀಣ್ ನೇತೃತ್ವದಲ್ಲಿ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಹಿಂಗೆ ಆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ. ಮೈಸೂರಿನ ಮನೋರಂಜನ್ ನಿವಾಸಕ್ಕೆ ರಾಜ್ಯ ಹಾಗೂ ಕೇಂದ್ರ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಬಂದು ಮಾಹಿತಿಯನ್ನ ಕಲೆಕ್ಟ್ ಮಾಡಿರುವಂಥದ್ದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುನಿಲ್, ಬೆಳಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ವಿ. ರಾಜ್ಯ ಗುಪ್ತಚರ ಇಲಾಖೆಯವರು ಅಧಿಕಾರಿಗಳು ಈಗ ಆಲ್ರೆಡಿ ತನಿಖೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ. ಈಗ ರಾಜ್ಯ ಮತ್ತು ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಅವರೆಲ್ಲರೂ ಕೂಡ ಬಂದು ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು. ಯಾವ ರೀತಿಯಾಗಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ, ಏನೇನೆಲ್ಲ ಮಾಹಿತಿ ಸಿಗ್ತಾ ಇರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಪೃಥ್ವಿ, ಅಧಿಕಾರಿಗಳು ಕೂಡ ಸಾಕಷ್ಟು ಅಧಿಕಾರಿಗಳು ಈಗ ಮನೋರಂಜನ್ ನಿವಾಸಕ್ಕೆ ಆಗಮಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಕೇಂದ್ರ ಮತ್ತು ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಏನು ಮನೋರಂಜನ್ ನಿವಾಸಕ್ಕೆ ಆಗಮಿಸಿ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅಂದರೆ ಮನೋರಂಜನ್ ಕೊಠಡಿ ಏನಿದೆ, ಈ ಕೊಠಡಿನಲ್ಲಿ ಒಂದಷ್ಟು ಶೋಧ ಕಾರ್ಯವನ್ನು ಕೂಡ ಅಧಿಕಾರಿಗಳು ನಡೆಸಿದ್ರು. ಯಾಕಂದರೆ ನಿನ್ನೆಂದಲೂ ಕೂಡ ಸಾಕಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಆದರೆ ಮನೋರಂಜನ್ ಹಿನ್ನೆಲೆ ಏನು ಅನ್ನುವಂಥದ್ದು ಒಂದಷ್ಟು ಮಾಹಿತಿಯನ್ನು ಬಿಟ್ಟರೆ, ಆತ ಹೇಗೆ ಈ ಒಂದು ಸಂಪರ್ಕವನ್ನು ಮಾಡ್ದ, ಸಾಗರ್ ಶರ್ಮಾಗೂ ಮನೋರಂಜನ್ಗೂ ಹೇಗೆ ಲಿಂಕ್ ಆಯಿತು ಅನ್ನುವಂಥ ಈ ವಿಚಾರಗಳು ಒಂದಷ್ಟು ಗೌಪ್ಯವಾಗಿ ಉಳಿದಿರುವಂಥದ್ದು. ಹೀಗಾಗಿ ಅಧಿಕಾರಿಗಳು ಕೂಡ ಮತ್ತಷ್ಟು ತನಿಖೆಯನ್ನು ಚುರುಕುಗೊಳಿಸ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಏನು ಕೇಂದ್ರ ಗುಪ್ತಚರ ಇಲಾಖೆಯ ಮೈಸೂರು ವಿಭಾಗದ ಉಪನಿರ್ದೇಶಕರಾಗಿರ್ತಕ್ಕಂಥ ಪ್ರವೀಣ್ ನೇತೃತ್ವದಲ್ಲಿ 3 ಅಧಿಕಾರಿಗಳು ಮನೋರಂಜನ್ ನಿವಾಸಕ್ಕೆ ಆಗಮಿಸಿ 1 ಗಂಟೆಗೂ ಹೆಚ್ಚು ಕಾಲ ಒಂದು ಶೋಧ ಕಾರ್ಯವನ್ನು ನಡೆಸಿದ್ರು. ಅಂದರೆ ಮನೋರಂಜನ್ ಕೊಠಡಿ ಆಗ್ಬೋದು, ಮನೋರಂಜನ್ ಮನೆಯ ಇಂಚಿಂಚು ಏನು ಆತನಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನು, ಮಾಹಿತಿಗಳನ್ನು ಕಲೆ ಹಾಕುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿರುವಂಥದ್ದು. ಮತ್ತಷ್ಟು ಏನು ಆತನ ಅಂದರೆ ಮನೋರಂಜನ್ ಹಿನ್ನೆಲೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಅಧಿಕಾರಿ ವರ್ಗಗಳು ಮಾಡ್ತಾ ಇರುವಂಥದ್ದು. ಯಾಕಂದರೆ ನಿನ್ನೆ ಏನು ದೇವರಾಜೇಗೌಡರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ಮನೋರಂಜನ್ ತಂದೆ ದೇವರಾಜೇಗೌಡರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸಂಘಟನೆಯನ್ನು ಮಾಡ್ತಿದ್ದ ಮಗ ಅನ್ನುವಂಥ ವಿಚಾರವನ್ನು ಬಹಿರಂಗಪಡಿಸಿದ್ರು. ಆದರೆ ಆ ಸಂಘಟನೆ ಯಾವುದು ಅನ್ನುವಂಥ ವಿಚಾರ ಇದುವರೆಗೂ ಕೂಡ ಗೌಪ್ಯವಾಗಿ ಉಳಿದಿರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರಿಗೂ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಹಿನ್ನಡೆ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಹೀಗಾಗಿ ಪೊಲೀಸರು ಕೂಡ ಏನು ತನಿಖೆಯನ್ನು, ಅಂದರೆ ತಮ್ಮ ತನಿಖೆಯನ್ನು ಚುರುಕುಗೊಳಿಸ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಆಗಿಂದಾಗೆ ಏನು ಮನೋರಂಜನ್ ನಿವಾಸಕ್ಕೂ ಕೂಡ ಆಗಮಿಸ್ತಾ ಇದ್ದಾರೆ, ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಸುನಿಲ್ ಗೌಡ ನಿಮ್ಮೆಲ್ಲ ಮಾಹಿತಿಗಾಗಿ. ಸಂಸತ್ನ ಒಳಗಡೆ ನುಗ್ಗಿ ಆತಂಕ ಸೃಷ್ಟಿಸಿದಂತ ಕೇಸ್ಗೆ ಸಂಬಂಧಪಟ್ಟಂತೆ ದಾಳಿ ನಡೆಸಿದಂತ ಮನೋರಂಜನ್ ಹಾಸನ ಮೂಲದವನು. ಹಾಸನ ಜಿಲ್ಲೆ ಅರಕಲಗೂಡಿನ ಮಲ್ಲಾಪುರ ಗ್ರಾಮ. ನಮ್ಮ ಊರಿಗೆ ಕೆಟ್ಟ ಹೆಸರನ್ನ ತಂದಿದ್ದಾನೆ, ಶಿಕ್ಷೆ ಆಗಬೇಕು ಅವನಿಗೆ. ಮನೋರಂಜನ್ ತಂದೆ ದೇವರಾಜ್ ಇಲ್ಲಿ ಜನಿಸಿದ್ರು. ಮನೋರಂಜನ್ಗೂ ನಮ್ಮ ಗ್ರಾಮಕ್ಕೂ ಸಂಬಂಧವಿಲ್ಲ. ಮನೋರಂಜನ್ ಹುಟ್ಟಿ ಬೆಳೆದಿರುವಂಥದ್ದು ಮೈಸೂರಿನಲ್ಲಿ. ನಮ್ಮ ಊರಿಗೆ ಕೆಟ್ಟ ಹೆಸರು ತಂದಿದ್ದಾನೆ, ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹುಡುಗ ನಮ್ಮೂರಿಗೆ ಯಾವ ಕಾರಣಕ್ಕೂ ಬಂದಿಲ್ಲ, ಯಾವಾಗಲೂ ಕೂಡ. ಅವ್ರ ತಂದೆ ಅವ್ರ ಜಮೀನು ಅಂತ ಹೇಳಿದ್ದಾರೆ ಅಷ್ಟೇ ಬಿಟ್ಟರೆ, ಅವ್ರ ಜಮೀನು ಲೀಸಿಗೆ ಕೊಟ್ಟಿದ್ದಾರೆ. ಲೀಸಿಗೆ ಕೊಟ್ಟಮೇಲೆ ಅವರು 15 ಒಮ್ಮೆ ಬಂದು ಹೋಯ್ತವ್ರು ಅಷ್ಟೇ. ಅವ್ರ ಮಗ ಯಾವಾಗಲೂ ನಮ್ಮೂರಿಗೆ ಬಂದಿಲ್ಲ ಇದುವರೆಗೆ. ಅವರು ಜಮೀನು ಇರ್ಬೋದು ಅವ್ರ ತಂದೆದು, ಬಟ್ ಅವರು ಜಮೀನು ಮಾಡ್ತಾಯಿಲ್ಲ. ಅವ್ರು ಯಾವಾಗಲೂ ಬೇರೆಯವ್ರಿಗೆ ಕರ್ಕೊಬಂದು ಕೂಲಿ ಮಾಡಿಸೋದು, ಗುತ್ತಿಗೆ ಕೊಡೋದು, ಈ ರೀತಿ ಮಾಡ್ಕೊಂಡು ಹೋಯ್ತವ್ರೆ. ಇದು ಅವರು ಆಲ್ರೆಡಿ ನಮ್ಮೂರಲ್ಲ. ನಾವು ಹೇಳಬೇಕು ಅಂದರೆ ಅವ್ರ ತಾಯಿ ಊರು ಮಾತ್ರ ನಮ್ಮೂರು. ಅವ್ರ ತಂದೆ ಬೇರೆ ಇಲ್ಲಿಂದ ಬಂದು ಸೇರ್ಕೊಂಡು ಹಿಂದೆಯಿಂದ ಇಲ್ಲಿ ಬಂದು ದಬ್ಬಾಳಿಕೆಯನ್ನು ಮಾಡ್ಕೊಂಡಿದ್ದೀರ ನೋಡ್ಕೊಳ್ಳಿ. ಜಮೀನು ಮಾಡೋರು, ಜಮೀನು ಮಾಡಿ ಇಲ್ಲಿ ಗುತ್ತಿಗೆ ಪತ್ತಿಗೆ ಕೊಡೋಂಡವ್ರು ಹೋಯ್ತವ್ರೆ.
ಅವ್ರು ನಮ್ಮೂರ ಹೆಸರು ಹೇಳಿದ್ರೆ ತಪ್ಪು. ಎಣ್ಣೆ ಘಟನೆ ಬಗ್ಗೆ ಏನು ಹೇಳ್ತೀರಿ ಸರ್? ಅದು ತಪ್ಪು. ಸಂಪೂರ್ಣವಾಗಿ ನಮ್ಮ ದೇಶದ ಒಂದು ಕೀರ್ತಿ ಇದ್ದಂಗೆ ಅದು. ಸಂಸತ್ನ ದಾಳಿ ಅಲ್ಲ, ಅದ್ರ ಬಗ್ಗೆ ಮಾತನಾಡುವಷ್ಟು ಅರ್ಹತೆ ಯಾರಿಗೂ ಇರಬಾರ್ದು ನಮ್ಮ ದೇಶದ ಪ್ರಜೆಯಾಗಿ ನಾವು. ಅಲ್ಲಿಗೆ ಹೋಗಿ ಈ ಥರ ಕೆಲಸ ಮಾಡೋರು ಅಂದರೆ ಇದು ದೌರ್ಜನ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಮೇಲೆ ನಡೆದಂಥದ್ದು ದೊಡ್ಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.